ಇವಳು ಫಾಸ್ಟ್ ಬಿಗ್ಗಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಏನೇ ಓಯ್ ರಾಜೇ ರಾಜೇ ಬಾರೆ ಇಲ್ಲಿ ನಾನು ಶತ್ರುಮಂತಕ್ಕೆ ಹೋಗ್ತಾ ಇದ್ದಾಳಲ್ಲ ರೀತಾ, ಹೇಳ್ಬೇಕ ಬೇಡವಾ ನೀನು? ನಿಮ್ಮ ಮಾಮಗೂ ಅವನಿಗೂ ಹಾಗಲ್ಲ, ನೀನು ಹೋಗ್ಬೇಡ ಕಣಮ್ಮ ಅಂತ ಹೇಳಿ. ಅದ್ಯಾಕಪ್ಪ ಹಂಗೆ ರೇಗಾಡ್ತಾ ಇದೀಯ? ಯಾಕೆ ಏನಾಯ್ತು? ಅಲ್ಲ ಆ ರೀತಾ ಆ ಚಂದ್ರಪ್ಪನ ಮಂತಕ್ಕೆ ಹೋಗ್ತಾ ಇದ್ದಾಳೆ, ಚಂದ್ರನ ಮಂತಕ್ಕೆ. ಯಾಕೆ ಹೋಗ್ತಾಳೆ ಅಲ್ಲಿಗೆ ಅಂತ ಹೇಳಿ, ಅಲ್ಲಿಗೆ ಯಾಕೆ ಹೋಗ್ತಾಳೆ ಅಂತ ಹೇಳಿ ನೀನು ಫಸ್ಟ್ ಹೋಗಿ ಕೇಳೋಗು. ಹೋಗಿ ಕರ್ಕೊಬ್ರಗಳನ್ನ. ಅಲ್ಲ ನಿಧಿ ಸಿಕ್ಕೈತಿ, ಎಲ್ಲರೂ ದಡಪೈರಿ ತಾಣೋಗಿ ನಮ್ಮ ಮನೆಯ ಸಿಕ್ಕಿರೋದೆಲ್ಲ ಅವ್ರಿಗೆ ಕೊಡ್ತಾ ಇದ್ದಾಳೆ, ಅವರು ಉದ್ಧಾರ ಆಗ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಕೊಡ್ತಾ ಇದ್ದಾಳೆ ತಾಂಡೋಗ ರೀತಾ. ಥೋ ನಾನು ಕೇಳಬಾರ್ದಂಗೆ ಕೇಳಿದ್ನಪ್ಪ. ಬಾಯಿ ಬಿಡಿಸ್ಬೇಕು ಅಂತ ಏನೇನೋ ಪ್ರಯತ್ನ ಪಡ್ತೀನಿ, ಎಲ್ಲೈತೆ ಏನು ನಮ್ಮ ರೀತಾ ಹೆಂಗೆ ಮಾಡ್ತಾಳೆ, ನಮ್ಮ ರೀತಾನೇ ಸರಿ ಅಂತ ಹೇಳಿ ಅದಾಗಿಂದ ಉಬ್ಬಿಸ್ತಾ ಇದ್ದೀನಿ ನಿಧಿ ವಿಷಯ ಬಾಯಿ ಬಿಡ್ಸೋಕ್ಕೆ. ಅವಳು ಏನೇ ಅಂದರೂ ಬಾಯಿ ಬಿಡ್ತಿಲ್ಲ ಕಣಪ್ಪ. ನಾನೇನು ಮಾಡೋಣ, ನೀನು ನನ್ನೊಳ್ಳೆ ಚೆನ್ನಾಗಿ ಅಯ್ಯೋ ದೇವ್ರೆ. ಕೇಳಬೇಕು, ಎಲ್ಲೈತೆ ಅಂತ ಕೇಳ್ಬೇಕು ನೀವು. ಕೇಳಲಿಲ್ಲ ಅಂದರೆ ಹೆಂಗಾಗುತ್ತೆ? ಅಲ್ಲಿ ಕಾಣ್ತಾಣಕ್ಕೆ ದಡಮಯ ಅಂತ ಎಲ್ಲ ಅಲ್ಲಿ ಕೊಡ್ತಾ ಇದ್ದಾಳಲ್ಲ, ಅಲ್ಲಿಗೆ ಹೋಗ್ಬೇಡ ಅನ್ನು. ಅದು ಹೆಂಗಪ್ಪ ಹೇಳೋಕ್ಕಾಗುತ್ತೆ? ನಾನು ಅದು ಹೆಂಗೆ ಹೇಳೋಣ ಹೇಳು? ಹೋಗ್ಬೇಡ ಅಂತ ಹೇಳಿ ಇವಾಗ ಅವಳ ಕೈ ಕೆಳಗೈದೀವಿ ನಾವು. ಅವಳು ಹೇಳ್ದಂಗೆ ನಾವು ಕೇಳಬೇಕು. ಹೆಂಗೆ ಕೇಳಬೇಕು? ಬಂಟಿ ನನ್ನ ಮಗ, ನಾನು ಹೇಳ್ದಂಗೆ ಕೇಳಬೇಕು. ಬಂದು ನಮ್ಮ ಮಗನ ಮನೆಗೆ ಇದೀವಿ, ಬೇರೆ ಯಾರ ಮನೆಯಾಗೂ ಇಲ್ಲ. ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ ರೀತನಿಗೆ. ಅಯ್ಯಪ್ಪಬ್ಬ ಕಣ, ಗೊತ್ತೇ ಆಗಲ್ಲ ಹಂಗೇನೆ. ನಿನ್ಗೇನು ತಿಳಿತೈತೆ ಅಂತ? ಏನು ತಿಳಿಯಲ್ಲ. ಸ್ವಲ್ಪ ದಿನ ಸುಮ್ಮನಿರಪ್ಪ, ನಿಧಿ ವಿಷಯ ಎಲ್ಲಿ ಏನು ಅಂತ ಬಾಯಿ ಬಿಡ್ಸೋವರೆಗೂ ಸುಮ್ಮನಿರಪ್ಪ ಅಂದ್ರೆ ಕೇಳಲ್ವಲ್ಲ ನೀನು. ಒಂದೆರಡು ದಿನ ಸುಮ್ಮನಿರತ್ ಕಲ್ಕ ನೀನು. ಹೇಳಿರು ನಿನಗೆ ಕೇಳಲ್ಲ, ನೀನು ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಅಂತ ನನಗೆ ಹೇಳ್ತೀಯ. ನನಗೆ ಗೊತ್ತಾಗಲ್ವೇನಿ? ನನಗೆ ಗೊತ್ತಾಗಲ್ವೇ? ಯಾಕನಾಗಲಿ ನಿನಗೆ ಗೊತ್ತಾಗಲ್ಲ ಅಂತೀಯಲ್ಲ ನೀನು. ಅಯ್ಯೋ ದೇವ್ರೇ, ಈ ಅಪ್ಪ ಯಾಕತ್ತು ನನ್ನ ಹಿಡ್ಕೊಂಡು ಹೋಯ್ತಾನೆ ರಾಮ. ನಿಂತಲ್ಲ ಕಣಪ್ಪ ಅಂದಿದ್ದು, ಸುಮ್ಕಿರಪ್ಪ. ಅಯ್ಯೋ ಒಂದೆರಡು ದಿನ ಸುಮ್ಮನಿರು ಅಂತ ಹೇಳಿರು. ನಿನ್ಗೆ ಒಂದೇ ಪಟ್ಟು ಕೊಟ್ಬಿಡ್ಬೇಕಂದ್ರೆ ಅವಳು ಕೊಡ್ತಾಳೆ. ನಾನು ಎದ್ದಾಗಿಂದ ಹೇಳ್ತಾ ಇದ್ದೀನಿ ಅವಳಿಗೆ. ಕೇಳಲಿಲ್ಲ ಅಂದ್ರೆ ನಾನೇನು ಮಾಡೋಣ? ನೀನು ನಮ್ಮ ಒಳ್ಳೆ ಹೋಯ್ತಲ್ಲಪ್ಪ ಹಿಡ್ಕೊಂಡತ್ತ. ಸುಮ್ಮನಿರು. ಅಯ್ಯೋ ಮಮ್ಮ, ಅತ್ತನೇ ಯಾಕೆ ಹೊಡಿತಾ ಇದ್ದೀರಾ? ಬಿಡಿ ಮಮ್ಮ, ಯಾಕೆ ಹೊಡಿತೀರಾ? ಅಲ್ಲದ ಒಳ್ಳೆ ಸೇತ ನನ್ನ ಒಯ್ಯದ ನಿಮ್ಮ ಮಾಮ ಹಿಡ್ಕೊಂಡು ನಾನೇನು ಮಾಡಾನೆ? ಅವಳು ಅವ್ರ ದಡಪ್ಪರ ಮಂತಕ್ಕೆ ಹೋಗದ, ಅವ್ರ ದಡಪ್ಪರ ಮಂತಕ್ಕೆ ಹೋಗ್ತಾಳೆ. ನಮ್ಗೆ ಆಗಲ್ಲ ಅಂಬದು ಗೊತ್ತೈತೆ. ಯಾಕೆ ಕಳಿಸ್ತಿ ಅಂತ ನಾನು ಕಳಿಸ್ತೀರೇನಿ ನೋಡಿ, ನನ್ನ ಹಿಡ್ಕೊಂಡು ಒಯ್ಯದ ಅಯ್ಯಪ್ಪ. ಮತ್ತು ಹೇಳ್ಬೇಕು ನೀನು, ಹೋಗ್ಬಾರ್ದು. ನಿಮ್ಮ ಮಾಮಗೂ ಅವ್ರಿಗೂ ಆಗಲ್ಲ ಅಂತ ಹೇಳ್ಬೇಕು ನೀನು. ಅವ್ರಿಗೂ ನಮಗೂ ಅಲ್ಲ ಯೋಸೋದಿಂದ ಆಗಲ್ಲ ಅಂಬದು ಗೊತ್ತಿದ್ರು ನೀನು ಹೇಳಲ್ವಲ್ಲ ಅವ್ರಿಗೆ. ಒಂದು ಮಾತು ಹೇಳಲ್ವಲ್ಲ ನೀನು. ಅದಕ್ಕೇನೆ ನಿನಗೆ ಗೊತ್ತಾಗಲ್ಲ ಅಂತ ನನಗೆ ಹೇಳ್ತೀಯ ನೀನು. ಹೇಳ್ಬೇಕು ನೀನು. ಅವ್ರಿಗಂತ ಹೇಳಿರಿ ನಿನಗೆ ಗೊತ್ತಾಗಲ್ಲ ಅಂತ ನನಗೆ ಹೇಳೋಕೆ ಬರ್ತಾಳೆ. ಮಮ್ಮ ವಾದಿ ಬೇಡ, ಸುಮ್ಮನೆ ಮಮ್ಮ. ಅತ್ತೆ ಸುಮ್ಮನಿರತ್ತೆ ಬಾ. ನೀನು ನನ್ನ ಮಾಮನ ಸಿಟ್ಟಂಬದು ಗೊತ್ತಿದ್ರು ನೀನು ಮಾತಾಡೋಕೆ ಹೋಗ್ತೀಯ. ಅಲ್ಲ ನೋಡಮ್ಮ ಹೆಂಗೆ ಮಾತಾಡ್ತಾಳೆ ನೋಡು. ಸುಮ್ಮನೆ ಮಮ್ಮ, ಒಯ್ಬೇಡ, ಸುಮ್ಮನಿರು. ನೀನೇ ಕೇಳು ಅಂತಾನು. ಕೊಡಮ್ಮ, ನೀನು ನಿಧಿ ಸಿಕ್ಕಿರೋದ, ನೀನು ಅಲ್ಗೂ ಆಗ್ಬೇಡ ಅಂತ ಕೇಳು. ನಾನು ತಗ್ಲಕ್ಕೆ ನೀನು ಕೈ ಬಿಡ್ತೀಯ. ನಾ ಕೇಳಲ್ಲಪ್ಪ. ಇದೊಳೆ ಸೆನಕಾತ್ ನಿಂದು. ಏಯ್ ಮುಚ್ಚ ಬಾ. ಈಗ ಹೆಚ್ಚಾಗಿ ಮಾತಾಡಿದ್ರೆ ನೋಡಿ, ಮೂರು ತಕ್ಕ ಬಿಡ್ಬೇಕು ಜಾಸ್ತಿ. ಇಲ್ಲಿಂದ ಹೊಡೆದು ಬಿಟ್ರೆ ಜಾಡಿಸಿ ನೋಡು. ನೋಡು ಇವಾಗ ನನ್ನ ಶಿಟ್ ಬೋಗಿಸ್ಬೇಡ ನೀನು. ಒಳ್ಳೆ ಮಾತಲ್ಲಿ ಕೇಳ್ತೀನಿ, ಕೇಳಿ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳು ನೀನು. ಮಾಮ ನಾವು ಹೇಳೋಕ್ಕಾಗಲ್ಲ ಕಣ್ ಮಾಮ. ನಾವು ನಿಧಿ ವಿಷಯ ಬಾಯಿ ಬಿಡಿಸ್ಬೇಕು ಅಂತ ಯೋಟೆಲ್ಲ ನಾನು ಅತ್ತೆ ಎದ್ದಾಗಿಂದನೂ ಎಷ್ಟೆಲ್ಲ ಕೇಳಿದ್ವಿ. ಹಂಗಂದ್ರು ಅವು ಅಕ್ಕ ಒಂದು ಈಟು ಬಾಯಿ ಬಿಡಲ್ಲ, ಅದನ್ನೊಂದು ಈಟು ಸುಳು ಬಿಟ್ಕೊಡಲ್ಲ. ನಮ್ಮ ರೀತಕ್ಕನೇ ಸರಿ ಹೆಂಗೆ ಮಾಡ್ತೈತೆ, ಅದು ಹೆಂಗೆ ಮಾಡ್ತು ಊರೆಲ್ಲ ಕೊಂಡಾಡುತ್ತೆ ಅಂತ ಹೇಳಿ ಎದ್ದಾಗಿಂದನೂ ನಾವು ಬಾಯಿ ಬಿಡಿಸ್ಬೇಕು ಅಂತ ನೋಡ್ತೀವಿ. ಬಾಯೇ ಬಿಡಂಗಿಲ್ಲ ಅವ ಅಕ್ಕಯ್ಯ. ಏನು ಮಾಡೋಣ ಬಾಯಿ ಬಿಡಲಿಲ್ಲ ಅಂದರೆ? ನೀನು ಒಳ್ಳೆ ಇವತ್ತೇನು ಬೈತಿಯಲ್ಲ ಮಾಮ. ನಾವೆಷ್ಟು ಪ್ರಯತ್ನ ಪಡ್ತಾ ಇದೀವಿ ಗೊತ್ತೇ? ನಾನು ನಮ್ಮತ್ತೆ ಹಾಸಿಗೆನೆಲ್ಲ ಅವ್ರದ್ದು ಹಾಸಿಗೆಗೆಲ್ಲ ಹುಡುಕಿವಿ, ಅದ್ರಾಗ ಯಾತ್ಯಾತು ಸಿಗಲಿಲ್ಲ. ಬರೀ ಹತ್ತಿ ನಾವು ಕಾಣಿಸ್ದಂಗೆ ಬಿದ್ದಂಗೆ ಏನಾನ ಇದ್ರೂ ಇರ್ಬೋದೇನು ಅಂತ ನೋಡಿವಿ, ಸಿಗಲೇ ಇಲ್ಲ. ಅದನ್ನೊಂದು ಹಾಸಿಗೆ ಹೊಲ್ಸಾರನ್ನ ಕರ್ಕೊಂಬಂದು ದೊಡ್ಡ ದಂಡ ಮಾಡೀವಿ. ಬರೀ ಹಿಂಗೆ ಆಗ್ತಾಯಿತ್ತು. ಏನು ಮಾಡೋಣ? ಒಂದೆರಡು ದಿನ ಸುಧಾರಿಸು. ಉಳ್ಳ ಬಂದಿದ್ದೀವಿ, ಇವಾಗಿನ ಬಂದಿದ್ದೀವಿ. ಅವಾಗ ಅಕ್ಕನ ಕೈ ಕೆಳಗೆ ಇದ್ದೀವಿ ನಾವು. ಅವ್ರು ತಾಂಡಿರೋ ಮನೆ ನೀವು ಸಂಪಳಿಸಿರೋದಾಗ ನಮ್ದು ಅನ್ಬೋದಾಗಿತ್ತು. ನಾವು ತಾಂಡಿದ್ದೀವಿ ಹೊಲ್ಟೋಗಿ ಅಂತಾರೆ. ಇವಾಗ ಸುಮ್ಮನಿರು. ಮನೆ ನೋಡಿದ್ರೆ ಬೀಳಂಗೈತಿ, ಮಳೆ ಬಂದ್ರೆ ಮನೆ ಬೀಳುತ್ತೆ. ಇಲ್ಲಡೆ ಹೇಳು ಅಯ್ಯಮ್ಮಗೆ, ಅಲ್ಲಿಗೆ ಹೋಗ್ಬೇಡ, ಅವ್ರು ನಿಮ್ಮ ದಡಪಯ್ಯ ಅಂತ ಹೋಗ್ಬೇಡ, ಅವ್ರಿಗೂ ನಮಗೂ ಆಗಲ್ಲ ಅಂತ ಹೇಳು. ನನಗೆ ಅನ್ಸಿದ ಪ್ರಕಾರ ಸಿಕ್ಕಿರೋದೆಲ್ಲ ತಗೊಂಡೋಗಿ ನಮ್ಮ ದಡಪೈ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಿದ್ದನ್ನ ರೀತ. ನನಗೆ ಗೊತ್ತೈತಿ ಆ ಫೀಲ್ ಮಾಡ್ತಾ ಇರೋದೇ ಇದಕ್ಕೆ. ನನಗೆ ಗೊತ್ತೈತಿ. ಅವ್ರಿಗೆ ತಗೊಂಡೋಗ್ಬಿಟ್ಟು ಅವ್ರನ್ನ ಉದ್ಧಾರ ಮಾಡೋಣ ಅಂತ ಹೇಳಿ. ನಮ್ಮ ಮಾಮೂನೇ ನಾನು ಎತ್ರಕ್ಕೆ ಬೆಳೆಸ್ಬೇಕು ಅಂಬೋದೇನಿಲ್ಲ ಇರುತ್ತಂಗೆ. ಯಾಕೆ ರಾಜಕಯ್ಯ, ಯಾಕೆ ಹಿಂಗೆ ಗುದ್ದಾಡ್ತೀರಾ? ನೋಡೇ ಭಾಗ್ಯಮ್ಮ, ಅಲ್ಲಿ ನಮ್ಮ ರೀತ ಇದ್ದಾಳೇನ, ಅವ್ರ ಮನೆಯಾಗ ಹೋಗಿ ಕರಿ ಹೋಗಿ. ಈ ಅಪ್ಪ ನೋಡ್ರಿ ನನ್ನ ಮೇಲೆ ರೇಗಾಡ್ತಾನೆ. ಅವಳು ನೋಡಿರಿ ಅಲ್ಲಿಗೆ ಹೋಗಿ ಅವಳೆ ದಡಪಯ್ಯ ಅಂತೇಳಿ ಅಲ್ಲಿಗೆ ಹೋಗಿ ಅವಳೆ ಅಂತ ಹೇಳಿ ನನ್ನ ಮೇಲೆ ಗುದ್ದಾಡುತ್ತಲ್ಲ ಈ ಅಪ್ಪ. ನಾನು ಏನು ಮಾಡೋಣಮ್ಮ ಅವಳು ಹೋಗಳನ್ನ? ಹೋಗಿ ಕೂಡ್ದು ಅಲ್ಲಿಗೆ ಅವ್ರಿಗೂ ನಮಗೂ ಆಗಲ್ಲ ಅಂದ್ರೆ ಯಾಕೆ ಹೋಗ್ಬೇಕು? ಎಲ್ಲ ಇವಾಗ ಪ್ರತಿಯೊಂದು ದುಡ್ಡು ಕಾಸಿನ ವ್ಯವಹಾರ ಎಲ್ಲ ಅವ್ರ ಮನೆಯಾಗೆ ಐತೆ. ಅದಕ್ಕೆ ನಮ್ಮ ಮನೆಯಾಗ ಏನೂ ಇಲ್ಲ. ಯಾಕೆ ಹೋಗ್ತಾರೆ? ಅಲ್ಲಿ ಏನೋ ವ್ಯವಹಾರ ಇರೋದಕ್ಕೆ ಹೋಗೋದು.
ಅವಳು ಸೊಸೆ ದೊಡ್ಡ ಸೊಸೆ ಚಂದ್ರನ ಸೊಸೆ ದೊಡ್ಡ ಸೊಸೆ ಅವಳು ಮಾತಾಡಿಸ್ತಿರ್ಲಿಲ್ಲ, ದೊಡ್ಡ ಮಗನೂ ಮಾತಾಡಿಸ್ತಿರ್ಲಿಲ್ಲ. ಎಲ್ಲ ನಮ್ಮ ರೀತಂತ ದುಡ್ಡು ಇಸ್ಕೊಂಡು ಇವಾಗ ಎಲ್ಲ ಸೆನಕೈದ್ದಾರೆ. ಯಾಕೆ ಸೆನಕೈದ್ದಾರೆ? ನಮ್ಮ ರೀತ ಎಲ್ಲ ದುಡ್ಡು ಕೊಡ್ತಾ ಇದ್ದಾಳೆ, ಅದಕ್ಕೆ ಅವರೆಲ್ಲ ಸೆನಕಿರೋದು ಇವ್ರ ಚಂದ್ರ ಯಾಕೆ ಸೆನಕೈದಾನೆ? ಅವ್ನು ದುಡ್ಡು ಇದ್ದಿತ್ತಾಗೇನೆ. ಈಗ ಹಂಗೆ ಸೀಪ್ರಿದಿತ್ತಾಗೆ ಸೀಮೆಣ್ಣು ಗೊದ್ದ ಹೆಂಗೆ ಮುದ್ರತಾವ ಹಂಗೆ ಇವಾಗ ಅವನು ದುಡ್ಡು ಇರೋಕ್ಕೆ ರೀತಂತ ಸೆನಕೈದಾನೆ. ಮೊನ್ನೆ ಮಾತಾಡಿಸ್ತಿದ್ದ ನೋಡಿದೆ, ಅವತ್ತೇ ಬೈಯೋಣ ಅಂದ್ಕೊಂಡೆ, ನಾನು ಬಿಡತ್ತಂತ ಸುಮ್ಮನಾಗಿದ್ದೀನಿ. ಇವತ್ತು ಮನೆ ತಕ್ಕ ಹೋಗಿದ್ದು ನೋಡಿ ನನಗೆ ಹಂಗೇನೆ ಸಿಟ್ಟು ಬಂದುಬಿಟ್ಟೈತೆ ಕಣೆ. ಹೋಗಿ ಸರಿಯಾಗಿ ಹೇಳ್ಬಾ, ಹೋಗ್ಬಿಟ್ಟು ಹಿಂಗೆ ಮಾಡಿದರೆ ಸರಿ ಇರಲ್ಲ ನೋಡು ಅಂತ ಹೇಳಿ ಜಯಮ್ಗೂ ಹೇಳ್ಬಾ, ಚಂದ್ರಪ್ಪಗೂ ಹೇಳ್ಬಾ, ನಮ್ಮ ರೀತಿ ಮಾತಾಡಿಸ್ಬೇಡಿ ನನ್ನ ಸಸ್ಯಾನ ಅಂತ ಹೇಳ್ಬಾ. ಅಲ್ಲ ಅವ್ರಿಗೆ ಅದು ಹೆಂಗೆ ಹೇಳೋಕ್ಕಾಗುತ್ತಪ್ಪ? ನಾನು ನಿಂದೊಳ್ಳೆ ಸರಿ ಹೋತತ್ತ, ನನ್ನ ಒಳ್ಳೆ ಹಿಂಸೆ ಮಾಡ್ತಾನೆ ಕಣೆ ಭಾಗ್ಯಮ್ಮ. ಅಯ್ಯಪ್ಪ, ದುಡ್ಡಿಲ್ಲ ಕೈಯಾಗ ದುಡ್ಡಿಲ್ಲ ಅಂತ ನನ್ನ ಮೇಲೆ ರೇಗಾಡಿ ರಾತಲ್ಲ. ಸುಮ್ಕಿರ್ಮ ಮತ್ತು ಅದು ಯಾಕೆ ಹಂಗೆ ಗುದ್ದಾಡ್ತೀಯ? ಇವಾಗ ನಿನ್ನ ಕೈ ದುಡ್ಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಇವಾಗ ನಮ್ಮ ಹತ್ರ ಇರೋದೆಲ್ಲ ದುಡ್ಡೆಲ್ಲ ರೀ ತಕೊಂಡು ಕೈಗೆ ಹೋಗ್ಬಿಟ್ಟೈತೆ, ಎಲ್ಲ ಹತ್ಲ ತಿರುಕೆ ಬಿಟ್ಟೈತೆ. ಆವ ಕೈಗೆ ಅದೃಷ್ಟ ಸೆನಕೈತೆ, ಆವ ಕೈಯಾಗ ದುಡ್ಡು ಐತಿ. ಇವಾಗ ನಮ್ಮ ಕೈಯಾಗೆ ಏನೂ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಸುಮ್ಮನಿರು. ಅದೃಷ್ಟ ಅಂಬೋದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಣ ರಜಕಯ್ಯ. ಹೆಂಗಿವ ನೋಡು ರೀ, ತಮಗೆ ಅದೃಷ್ಟ ಅಂಬೋದು ಹೆಂಗೆ ಬಂದೈತಿ? ಹಾಂ, ನಿಜವಾಗ್ಲೂ ಇವತ್ತು ನಿಮ್ಮ ಮಗನ ಮದುವೆ ಆಗಿ ಸೆನಕೈತಿ ಐತಮ್ಮ. ಅವಾಗ ಜಗ್ಗನ ಮದುವೆ ಆಗಿ ಇಲ್ಲದೆಲ್ಲ ಇದಾತು, ಈಗ ಹಂಗೆ ಮದುವೆ ಆಗಿ ಸೆನಕೈತತ್. ಬಿಡು, ಸುಮ್ಮನಿರ್ಬ ನಿಂಗಣೆ ಒಯ್ಬೇಡ. ಅಲ್ಲಿರ್ಬೇಕು ಹೋಗಿ ಬಗ್ಗೆ ಮಂಗನ್ನು ಹೋಗಂಗನ್ನಾಗ ಹೋಗು. ನಿಮ್ಮ ಅತ್ತೆನೂ ನಿಮ್ಮ ಅಮ್ಮ ಗುದ್ದಾಡ್ತಾ ಇದ್ದಾರೆ ಬಾರಮ್ರೀತ ಅಂತ. ತಡೆಯೋದಿಲ್ವ, ಹೋಗ್ತೀನಿ. ಕೇಳ್ಬೇಕು ನೀನು, ಎಲ್ಲಿ ಕೇಳಿಯಮ್ಮ ಏನು ಅಂತ ಮನೆಯಾಗ ಇರ್ತಿರಲ್ಲ ಗೊತ್ತಾಗಲಿ. ಅಲ್ಲ ಕಣಮ್ ಶ್ವೇತ, ನಿಮ್ಮ ಅಕ್ಕಂತೂ ಗೊತ್ತಾಗಲ್ಲ, ನಿನ್ಗಾನು ಗೊತ್ತಾಗಲ್ಲೇನಮ್ಮ ಎಲ್ಲಿ ಕೇಳಿ ಏನು ಅಂತ ನಿಧಿ ಒಂದಿಟ್ಟು ನೀವು ಬಾಯಿ ಬಿಡಿಸ್ಬೇಕು. ಬಾಯಿ ಬಿಡ್ಸೋಕ್ಕಾಗಲ್ಲ ಅಂದಮೇಲೆ ಯಾಕೆ ಇದ್ದೀರ? ನಮ್ಗೊಂದಿಟ್ಟು ಒಂದು ಅದನ್ನೇನು ಒಂದು ಸುಳು ಕೊಟ್ಟಿಲ್ಲ, ₹1 ಕಾಸು ಕೊಟ್ಟಿಲ್ಲ, ಏನಿಲ್ಲ. ಕೇಳಿ ಅಂದರೆ ನಿನಗೆ ಗೊತ್ತಾಗಲ್ಲ ಅಂತೀಯಮ್ಮ. ಇವ್ರಿಗೆ ಅಂತ ಮಾತಾಡ್ತೀಯ ಕಣೆ ನೀನು. ಹೆಂಗೆ ಇದು ಮಾಡ್ಬೇಕು ಹಂಗೆ ನೀವು ಒಳ್ಳೆ ಇದ್ರಾಗೆ ಮಾತಾಡ್ದಂಗೆ ಆಗುತ್ತೆ, ಒಳ್ಳೆ ತಿಳಿದಿಲ್ದಾರ ಮಾತಾಡ್ದಂಗೆ ಆಗುತ್ತೆ. ನೀನು ಸರಿಯಾಗಿ ಮಾತಾಡೋದು ಕಲಿಬೇಕು, ಮಾತು ಸರಿಯಾಗಿ ಮಾತಾಡಬೇಕು. ಅದು ಎಲ್ಲೈತೆ ಏನು ಅಂತ ಬಾಯಿ ಬಿಡಿಸಿ ಫಸ್ಟು ಇಸ್ಕೊಂಡ್ಕೊಡು ನನಗೆ ಹೇಳು. ಸರಿನಿ, ನಾನಿವಾಗ ನಮ್ಮೂರಾಗ ನಾನು ಒಂದನೇ ಕೈ ಅಮ್ಮಂಗಿರಬೇಕು. ಅಡಿಕೆ ತೋಟದ್ದು ಹೊಲನೇ ತಾಯ್ಬೇಕು. ಕೈಗೆ ಬಂದಿರೋಂಥ ಅಡಿಕೆ ತೋಟ ಓತಲ್ಲ ಅವನ ಎದುರಿಗೆ ನಾನು ಅಡಿಕೆ ತೋಟನೇ ತಗೋಬೇಕು. ನಾನು ಕೈಗೆ ಬಂದಿರೋಂಥ ಅಡಿಕೆ ತೋಟನೇ ಕೊಂಡ್ಕೋಬೇಕು. ನಾನು ನಿಧಿ ಸಿಕ್ಕಿರೋದು ನನಗೆ ಹಳೆ ಮನೆಯಾಗ ಐತೆ ಅಂತಾರೆ. ಹಳೆ ಮನೆ ಕೀಳ್ಸಾನ ಸುಮ್ಮನೆ ಕೀಳ್ಸಿರತ್ತಲ್ಲ ಐತೆ ಸಿಗುತ್ತತ್ತ. ಅಲ್ಲ ಕಣಪ್ಪ, ಮನೆ ಊಟಕ್ಕಿತ್ತು, ಆಮೇಲೆ ಇಲ್ಲ ಅವಳು ಬಿಟ್ಕೊಂಬಿಲ್ಲ ಅಂದರೆ ಎಲ್ಗೆ ಹೋಗ್ತೀಯ? ಸುಮ್ಮನಿರು. ಅಲ್ಲಿ ಅದು ಯಾರು ವಾಸವಾಗೈತಾ ಅವ್ರಿಗೆ ಸಿಗೋದು ನಿಧಿ, ಸಿಗಬಾರ್ದಿಲ್ದಾಗೆಲ್ಲ ಸಿಗಲ್ಲ. ಕಣ್ಮಮ್ಮ ಮನೆ ಕಿತ್ತು ಎಲ್ಗೆ ಹೋಗೋಕ್ಕಾಗುತ್ತೆ? ಸುಮ್ಕಿರು. ಅವಾಗ ಕಾಯಿಂಕೆ ಹಂಗೆ ಆಡಬೇಡ, ತಿರ್ಗ ಇಲ್ವೇ ಈ ಮನೆಯಾಗ ಇರಬೇಡ್ರಿ ಹೋಗ್ರಿ ಅಂತ ಹೇಳಿ ಹೇಳುತ್ತೆ. ಅಲ್ಲ ಕಡಮ್ಮ, ನೀವಿಬ್ಬರು ಸೇರ್ಕೊಂಡು ಅದು ಎಲ್ಲೈತೆ ಅಂತ ನೀವಿಬ್ಬರು ಹುಡುಕಕ್ಕಾಗಲಿಲ್ಲ ಅಂತಂದರೆ ನೀವಿಬ್ಬರು ವೇಸ್ಟೇ ಬಿಡು. ನಾನು ನೋಡತಕ್ಕ ನೋಡ್ತೀನಿ, ಆ ಚಂದ್ರಮ್ಮ ಅಂತ ಹೋಗ್ಬಾರ್ದು ಅಷ್ಟೇ ನನಗೆ. ಅವ್ನು ನಾನು ಒಯ್ರಿ, ನನ್ನ ಸೇತ್ರ ಅವನು. ಅಯ್ಯಪ್ಪ, ₹1 ಕೈಯ ದುಡ್ಡಿಲ್ಲ ಹಂಗಾಡ್ತಾನಲ್ಲೇ ನಿಮ್ಮ ಮಾಮ ಶ್ವೇತ. ಹಂಗೇನಿ ಹೇಳು, ದುಡ್ಡಿಲ್ಲತ್ಕಂಗೆ ನನ್ನ ಮೇಲೆ ರೇಗಾಡ್ತಾ ಇದ್ದಾನೆ. ನಿಜವಾಗ್ಲೂ ದುಡ್ಡಿದ್ದಿದ್ರೆ ಹಂಗೆ ಆಡ್ತಿರ್ಲಿಲ್ಲ. ಕೈಯ ದುಡ್ಡಿರಲಿ, ಇನ್ನೂ ₹500 ಇರಲಿ, ಹೆಂಗೆ ಆಡುತ್ತೆ ಹಂಗೇನಿ. ₹1000 ಇರಲಿ, 1000 ಲೋಕನೇ ನೋಡ್ತೀನಿ ಅಂತಾನೆ ನಿಮ್ಮ ಮಾಮ ಅಂತಾನೆ. ಅದಕ್ಕೆ ಇವಾಗ ಚಂದ್ರಪ್ಪಗಿನ್ನ ನನ್ನ ಮ್ಯಾಲೆ ಇರಬೇಕು, ಚಂದ್ರಪ್ಪಗಿನ್ನ ಮ್ಯಾಲೆ ಇರಬೇಕು ಅಂತ ಹೋದ್ರೆ ಕೆಳಗೆ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ನಿಮ್ಮ ಮಾಮ ಏನು ಇದು ಮಾಡುತ್ತೆ? ನಾವು ಎದ್ದಾಗಿಂದ ಎಷ್ಟು ಇದು ಮಾಡಿದ್ವಿ ಹೇಳೆ ಶ್ವೇತ, ನೀನು ಕಂಡಂಗೇನೆ ತಾನೇ. ನಾ ಹಂಗೆ ಕಣಮ್ಮ, ಹಿಂಗೆ ಕಣಮ್ಮ ಅಂತ ಎಷ್ಟು ಹೇಳಿದ್ರು ಅವಳು ಒಂದಿಟ್ಟು ಬಾಯಿ ಬಿಡಲ್ವಲ್ಲ ಶ್ವೇತ. ನೀನು ಒಂದಿಟ್ಟು ಮಾತಾಡಿಸ್ಬೇಕಾಕ, ನೀನು ಹಂಗೆ ಕಣಕ ಹಿಂಗೆ ಕಣಕ ಅಂತ ಉಬ್ಬಿಸ್ಬೇಕು. ಅಯ್ಯೋ, ಏನೇ ಅಂದ್ರೂ ಬಾಯಿ ಬಿಡಲ್ಲ ಅಕ್ಕಯ್ಯ, ಭಾಳ ಅರಿವೈತೆ. ಏನೇ ಅಂದ್ರೂ ಬಾಯಿ ಬಿಡಲ್ಲ ಕಣತ್ತೆ. ಏನು ಮಾಡೋಣ ನಾನು? ಏನು ಮಾಡ್ಬೇಕ ಮತ್ತೆ ಒಂದು ಗೊತ್ತಾಗಲ್ಲ ನನಗೆ. ಕೈಯ ದುಡ್ಡಿಲ್ಲ, ಏನಿಲ್ಲ. ಇವಾಗ ನಮ್ಮ ಕಂಟಿಯವ್ರ ಮನೆಯಾಗ ನಮ್ದು ಆಧಾರ ಬಿಟ್ಟರೆ ಇನ್ನೆಲ್ಲೂ ಅಲ್ಲಿ ಜೀವನ ಮಾಡೋಕ್ಕೂ ಆಗ್ತಿಲ್ಲ ನಮಗೆ. ನಮ್ಮ ಕಂಟಿ ಆತನ ತಾಣ ಅವ್ನು ದುಡಿಯೋಕೆ ಹೋಗ್ತಾನೆ ಅಂದರೆ ಅವ್ನು ಎಲ್ಲಿಗೂ ಹೋಗಲ್ಲ, ಅವ್ನು ಬರೀ ಹಿಂಗೆ ಓಡಾಡ್ತಾನೆ. ಯಾಕೆ ಮಾಡ್ಬೇಕಾ ಹೋಗಮ್ಮ? ನಮ್ಗಂತೂ ಒಂದು ಗೊತ್ತಾಗಲ್ಲ. ತಾಟ್ ಬಂದಿದ್ರತ್ತ, ತಾಟ್ದಾಗ ನನ್ನ ದುಡ್ಡು ಬರೋದು, ಸುಮ್ಮನೆ ಉಂಡು ಕುಕ್ಕಂಬ್ತಿದ್ವಿ. ಏನು ಮಾಡೋಣ? ಇವತ್ತು ಆಟದ್ದು ಇಲ್ಲ. ನಮ್ಮಯ್ಯಪ್ಪ ನನ್ನ ಹಿಡ್ಕೊಂಡು ಹೋಗಿದ್ರಿ ಈತ ಅವ್ರ ಮಂತಕ್ಕೆ ಹೋಗೋದಕ್ಕೆ ಎಲ್ಲ ದಡಪ ಇರಿ ತಂಡ ಕೊಡ್ತಾಳೆ ನೀವಿನ ಅಂತ ಹೇಳಿ ನಮ್ಮಯ್ಯಪ್ಪ ಚಂದ್ರಪ್ಪಗೂ ನಮ್ಮಯ್ಯಪ್ಪಗೂ ಮೊದಲೇ ಆಗಲ್ಲ. ಅದಕ್ಕೇನೆ ಅವ್ನು ನನಗೇನೋ ಮುಂದಕ್ಕೆ ಹೋಗ್ಬಿಡ್ತಾನೆ ಅಂತ ಹೇಳಿ ಹಿಂಗೆ ಏನು ಮಾಡೋಣ? ಅವಳ ಹತ್ರ ಎದ್ದಾಗಿಂದ ಬಾಯಿ ಬಿಡಿಸ್ತಾ ಇದ್ದೀವಿ, ಏನಂದ್ರೂ ಬಾಯಿ ಬಿಡ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗಂತೂ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.